ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಮಿನಿ ವ್ಲಾಗ್. ನನಗದು ಸಿಕ್ಕಾಪಟ್ಟೆ ನರ್ವಸ್ ಫೀಲ್ ಆಗ್ತಿದೆ, ಬಟ್ ಸ್ಟಿಲ್ ಐ ಕ್ಯಾನ್ ಡೂ ಇಟ್ ಅಂತ ಫಿಂಗರ್ ಕ್ರಾಸ್ ಮಾಡಿ ಸ್ಟಾರ್ಟ್. ಆ್ಯಂಡ್ ದಿಸ್ ಈಸ್ ಮೈ ವರ್ಕ್ ಸ್ಟೇಷನ್ ಆ್ಯಂಡ್ ಇವತ್ತು ವರ್ಕ್ ಫ್ರಮ್ ಹೋಮ್ ಆದ ಕಾರಣ ಆ್ಯಂಡ್ ಅಬೌಟ್ ಟು ದಿಸ್ ಡ್ರಿಂಕ್. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಡ್ರಿಂಕ್. ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ಇಟ್. ಏನಿಲ್ಲ ಕಣ್ರಿ, ಇದು ಜಸ್ಟ್ ನಾರ್ಮಲ್ ಹಾಟ್ ವಾಟರ್ ಆ್ಯಂಡ್ ಲೆಮನ್ ಅಷ್ಟೇ. ಯೂಶ್ವಲಿ ಇದನ್ನು ವೆಯ್ಟ್ ಲಾಸ್ ಮಾಡೋರು ಇಲ್ಲ ಯಾರಿಗಾದರೂ ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ಲ, ಸೊ ಅವ್ರು ಮಾರ್ನಿಂಗ್ ಎಂಟಿ ಸ್ಟೊಮಕಲ್ಲಿ ತೊಗೋಬೋದು. ಬಟ್ ನನಗೆ ಫಾರ್ಚುನೇಟ್ಲಿ ಆ ಥರ ಪ್ರಾಬ್ಲಮ್ಸ್ ಏನೂ ಇಲ್ಲ, ಬಟ್ ಸ್ಟಿಲ್ ಐ ಯೂಸ್ ಟು ಡ್ರಿಂಕ್ ಇಟ್ ಬಿಕಾಸ್ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ಅಂತ ಇಟ್ಸ್ ಮೈ ಒಪಿನಿಯನ್. ಇದು ನನ್ನ ಒಂದು ಅನಿಸಿಕೆ. ಆ್ಯಂಡ್ ಇವತ್ತು ವರ್ಕ್ ಫ್ರಮ್ ಹೋಮ್ ಆದ ಕಾರಣ ನಾನು ಬೇಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಫ್ರೆಶ್ ಅಪ್ ಆಗಿ ಬರೋ ಮುಂಚೆನೇ ಅಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ರು. ನಮ್ಮ ಮಮ್ಮಿ ಪಡ್ಡು ಒಂದು ಸಖತ್ತಾಗಿ ಮಾಡ್ತಾರೆ. ಯಾಕೆ ಸುಮ್ಮನೆ ತಡ ಅಂತ ನಾನು ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿದೆ. ಸೊ ಲಾಗಿನ್ ಆಗೋದಕ್ಕೆ ಇನ್ನೂ 10 to 15 ಮಿನಿಟ್ಸ್ ಟೈಮ್ ಇತ್ತು. ಸೊ ಅಷ್ಟರೊಳಗಡೆ ಹೇರ್ ಕಡೆ ಸ್ವಲ್ಪ ಗಮನ ಕೊಡೋಣ ಅಂತಂದ್ಬಿಟ್ಟು ನಾನು ಸಿರಮ್ ಹಚ್ಚೋಣ ಅಂತ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ನನಗೆ ನವೆಡೇಸ್ ತುಂಬ ಹೇರ್ ಫಾಲ್ ಆಗ್ತಿದೆ ಇತ್ತೀಚೆಗೆ. ಸೊ ಅದಕ್ಕೆ ನಾನು ತುಂಬ ರಿಸರ್ಚ್ ಮಾಡಿ ತಲೆ ಕೆಡಿಸ್ಕೊಂಡೆ. ಸೊ ಒನ್ ಆಫ್ ಮೈ ಫ್ರೆಂಡ್ ಶೀ ಸಜೆಸ್ಟೆಡ್ ಮಿ ಪಿಲಿಗ್ರಿಮ್ ಅವರ ಹೇರ್ ಗ್ರೋತ್ ಸಿರಮ್ ಯೂಸ್ ಮಾಡು, ನಾನು ಯೂಸ್ ಮಾಡ್ತಿದ್ದೀನಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಶಿ ಟೋಲ್ಡ್ ಮಿ. ಆ್ಯಂಡ್ ಇದು ಕೆಮಿಕಲ್ ಫ್ರೀ ಆಗಿರುತ್ತೆ. ಸೊ ನಾನು ಇದನ್ನು ನೈಕಾಯಿಂದ ಆರ್ಡ್ರ್ ಮಾಡಿಕೊಂಡೆ. ಪರವಾಗಿಲ್ಲ, ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗೇ ಮಾಡಿಕೊಟ್ಟಿದ್ರು. ಸೊ ನೋ ನೀಡ್ ಟು ವರಿ ಅಬೌಟ್ ಪ್ಯಾಕಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ನನಗೆ ಎಲ್ಲಿ ಹೇರ್ ತಿನ್ ಅಂತ ಅನಿಸ್ತಿದೆಯೋ, ಇಲ್ಲ ಎಲ್ಲಿ ಯಾವ ಪ್ಲೇಸಲ್ಲಿ ನನಗೆ ಹೇರ್ ಫಾಲ್ ಆಗ್ತಿದೆಯೋ, ಯಾವ ಪ್ಲೇಸಲ್ಲಿ ನನಗೆ ಹೇರ್ ಗ್ರೋತ್ ಬೇಕು ಅಂತ ಅನಿಸುತ್ತೋ ಆ ಪ್ಲೇಸಲ್ಲಿ, ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಮಾತ್ರ ನಾನು ಸ್ಪ್ರೇ ಮಾಡಿಕೊಂಡು ನಾನು ಅದನ್ನು ಜೆಂಟಲಾಗಿ ರಬ್ ಮಾಡ್ತೀನಿ. ಸೊ ಒಂದು ಏನು ಗೊತ್ತಾ, ಆ್ಯಕ್ಚುಲಿ ತುಂಬ ರಫಾಗಿ ರಬ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ನಿಮ್ಗೆ ಯಾವ್ಯಾವ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಬೇಕುತ್ತೋ ಅಲ್ಲಿ ಸ್ಪ್ರೇ ಮಾಡಿಕೊಂಡು ಜೆಂಟಲಾಗಿ ರಬ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಕ್ಯಾಲ್ಪ್ ಎಲ್ಲ ಒಂದು 5 to 10 ಮಿನಿಟ್ಸ್ ಫುಲ್ ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡಿ. ಆ್ಯಂಡ್ ಫೈನಲಿ 7 o'clock ಆಗೇ ಬಿಟ್ಟು ಇಟ್ಸ್ ಮೈ ಲಾಗಿನ್ ಟೈಮ್. ಓಕೆ, ಲಾಗಿನ್ ಆಗಿ ನಾನು ಫಸ್ಟ್ ಮಾಡೋ ಕೆಲಸ ಏನು ಅಂತಂದರೆ ಮೇಲ್ಸ್ ಚೆಕ್ ಮಾಡೋದು, ಇಮೇಲ್ಸ್ ಚೆಕ್ ಮಾಡೋದು. ಲೈಕ್ ಏನಾದರೂ ಅಪ್ಡೇಟ್ಸ್ ಇದೆಯಾ, ಇಲ್ಲ ನಾನೇನಾದರೂ ಮಿಸ್ಟೇಕ್ಸ್ ಮಾಡಿದ್ದೀನಾ, ನನಗೇನಾದರೂ ಅಪ್ಡೇಟ್ಸ್ ಬಂದಿದೆಯಾ, ಇಲ್ಲ ಏನು ಅಂತ ಚೆಕ್ ಮಾಡಬೇಕಲ್ವಾ. ಸೊ ನಾನು ಮತ್ತೆ ಟೀಮ್ಸ್ಗೆ ಹೋಗಿ ಅಲ್ಲೆಲ್ಲ ಚೆಕ್ ಮಾಡಿ ವರ್ಕ್ ಏನು ಲೊಕೇಟ್ ಮಾಡಿದ್ದಾರೆ ಏನು ಎಲ್ಲ ನೋಡಿ ಆದಮೇಲೆ ಗೊತ್ತಲ್ವಾ, ಈ ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ಕುಡಿತಾನೇ ಇರಬೇಕು ಅನಿಸುತ್ತೆ, ಥರ್ಸ್ಟಿ ಫೀಲ್ ಆಗ್ತಾನೇ ಇರುತ್ತೆ. ಸೊ ಹಾಗೆ ವರ್ಕ್ ಮಾಡಿಕೊಂಡು ನೀರು ಕುಡ್ಕೊಂಡು ಸೊ ಸ್ವಲ್ಪ ಕೆಲಸ ಮುಗೀತು. ಆ್ಯಂಡ್ ದೆನ್ ಆಫ್ಟರ್ನೂನ್ ಆಯಿತು. ಸೊ ಗೊತ್ತಲ್ಲ ಈ ಬಿಸಿಲಿಗೆ ಬಾಡಿ ಎಷ್ಟು ಡಿಹೈಡ್ರೇಟ್ ಆಗುತ್ತೆ ಅಂತ. ಸೊ ನಾನಂತೂ ನನ್ನ ಬಾಡಿನ ಡಿಹೈಡ್ರೇಟ್ ಆಗೋದಕ್ಕೆ ಬಿಡೋದೇ ಇಲ್ಲ. ಸೊ ಅದಕ್ಕೆ ಕೊಕೊನಟ್ ವಾಟರ್ ಕುಡಿದೆ. ಆ್ಯಂಡ್ ಫೈನಲಿ 4 o'clock ಆಗೇ ಬಿಡ್ತು. ಟಾಟಾ ಬಾಯ್ ಬಾಯ್ ಹೇಳೋ ಸಮಯ ಸಿಸ್ಟಮ್ಗೆ. ಸೊ ಮುಗೀತು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಲ್ಲ ಎಲ್ಲರ ಲೈಫಲ್ಲಿ. ಸೊ ನನ್ನ ಹತ್ರ ಒಂದು ಟೈಮ್ ಮಿಷಿನ್ ನನ್ನ ಬುಕ್ ಒಂದಿತ್ತು. ಸೊ ಇವತ್ತು ಅದನ್ನು ಸ್ಟಾರ್ಟ್ ಮಾಡೋಣ ಓದೋದಕ್ಕೆ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಓದಬೇಕಾದ್ರೆ ಅನಿಸ್ತು ಬುಕ್ಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ನಾವು ಬುಕ್ಸ್ ಓದೋದ್ರಿಂದ ನಾವು ತುಂಬ ಥಿಂಗ್ಸ್ನ ಕಲಿತೀವಿ. ಆ್ಯಕ್ಚುಲಿ ಅಂದ್ಕೋಬೋದು ಅಷ್ಟೇ, ಕೆಲವರೆಲ್ಲ ಶೋಕಿಗೆ ಓದ್ತಾರೆ ಅದು ಇದು ಅಂತ. ನಾನಂತ ಹೇಳ್ತಿಲ್ಲ, ಯೂಶ್ವಲಿ ಪೀಪಲ್ ವಿಲ್ ಟೆಲ್ ಲೈಕ್ ದಟ್ ಅಲ್ವಾ. ಸೊ ಆ್ಯಂಡ್ ಫೈನಲಿ 6 ಆಯಿತು. ಇವತ್ತು ಶುಕ್ರವಾರ ಬೇರೆ ಅಲ್ಲ, ಅಮ್ಮ ಬೇರೆ ಇಲ್ಲ. ಸೊ ಅದಕ್ಕೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಪೂಜೆ ಮಾಡಿದೆ. ಆ್ಯಂಡ್